ಈ ಪ್ರದೇಶದಲ್ಲಿ ಸುಮಾರು 26 ರಿಂದ 28 ಜಾತಿಯ ತರಕಾರಿಗಳನ್ನು ಬೆಳಿತೀವಿ. 1 ಎಕರೆ ಪ್ರದೇಶವನ್ನು ನಾವು 3 ಭಾಗಗಳಾಗಿ ಮಾಡಿದ್ದೀವಿ. ಈ ತೋಟವನ್ನು ಒಬ್ಬ ಹೆಣ್ಣು ಮಗಳು ಪ್ರತಿನಿತ್ಯ ಇದನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ 2 ಪದ್ಧತಿಗಳನ್ನು ಅನುಸರಿಸಿದ್ವಿ. ಒಂದು ಇಳಿಮಡಿ ಪದ್ಧತಿ, ಇನ್ನೊಂದು ಏರುಮಡಿ ಪದ್ಧತಿ ಅಂತ. ಈ ಒಂದು ತಾಕಲ್ಲಿ 48 ಏರುಮಡಿಗಳಿದೆ. ಒಂದು ಬೆಡ್ಡಲ್ಲಿ ನಾವು 3 ರಿಂದ 4 ತರಕಾರಿಗಳನ್ನು ಸುಲಭವಾಗಿ ಬೆಳಿಬಹುದು. ಇದರಲ್ಲಿ 30 ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ, 60 ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ, ಮತ್ತೆ 90 ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ. ಕಳೆದ 5 ವರ್ಷದಿಂದ ಈ ಒಂದು ಜಮೀನಿಗೆ, ಈ ಒಂದು ತಾಕಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಮತ್ತೆ ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಹೊಡೆದಿಲ್ಲ. ಇದರ ಹೆಸರೇನು ಅಂತಂದ್ರೆ ಸಾವಯವ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಒಂದು ತರಕಾರಿ ತೋಟದ ಪ್ರಾತ್ಯಕ್ಷಿಕೆ. ಈ ಪ್ರಾತ್ಯಕ್ಷಿಕೆ ಸಾಮಾನ್ಯವಾಗಿ ಯಾರಿಗೆ ಅನುಕೂಲ ಆಗ್ಬೋದು ಅಂತಂದರೆ ಕಡಿಮೆ ಜಮೀನು ಇರ್ತಕ್ಕಂಥವ್ರಿಗೆ, ಅದರಲ್ಲೂ ವಿಶೇಷವಾಗಿ 5 ಗುಂಟೆ 10 ಗುಂಟೆ 15 ಗುಂಟೆ 20 ಗುಂಟೆ ಇರೋರಿಗೆ ಇದೊಂದು ವಿಶೇಷವಾದ ಒಂದು ಆದಾಯ ತರ್ತಕ್ಕಂಥ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಇದು ಹೆಚ್ಚು ಕಡಿಮೆ 1 ಎಕರೆ ಪ್ರದೇಶ. ಇದು ಈ 1 ಎಕರೆ ಪ್ರದೇಶವನ್ನು ನಾವು 3 ಭಾಗಗಳಾಗಿ ಮಾಡಿದ್ದೀವಿ. ಒಂದೇನು ಅಂತಂದರೆ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಜಾಗ ಇದು, ಅಂದರೆ ಇದನ್ನು ಗ್ರೋಯಿಂಗ್ ಏರಿಯಾ ಅಂತ ಹೇಳ್ತೀವಿ, ಇದನ್ನು ವಾಕಿಂಗ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಸುತ್ತ ಇರತಕ್ಕಂಥದ್ದನ್ನು ನಾವು ಬಫರ್ ಝೋನ್ ಅಂತ ಹೇಳ್ತೀವಿ. ಈ ಬಫರ್ ಝೋನಲ್ಲಿ ಏನು ಅಂತಂದರೆ ಹಲವಾರು ಜಾತಿಯ ಗಿಡಗಳಿದೆ, ಹಲವಾರು ಜಾತಿಯ ಹಣ್ಣಿನ ಗಿಡಗಳಿದೆ, ಗೊಬ್ಬರಕ್ಕೆ ಬೇಕಾದಂತಹ ಗಿಡಗಳಿದೆ, ಗೊಬ್ಬರ ತಯಾರು ಮಾಡಲಿಕ್ಕೆ ಬೇಕಾದಂಥ ಗಿಡಗಳಿದೆ, ಮತ್ತು ಹಣ್ಣಿನ ಗಿಡಗಳಿದೆ, ಬೇರೆ ಬೇರೆ ತರಕಾರಿ ಗಿಡಗಳೇನೂ ಇದೆ. ತರಕಾರಿ ಗಿಡಗಳಲ್ಲಿ ಏನಂತಂತಂದರೆ ಒಂದು ನುಗ್ಗೆ ಕಾಯಿ ಬಿಡ್ತಕ್ಕಂಥದ್ದು, ಮತ್ತು ಒಂದು ಕರಿ ಲೀಫ್ ಅಂತ ಹೇಳ್ತೀವಲ್ಲ ಅದು, ಮತ್ತು ನಿಂಬೆ ಗಿಡ ಇದೆ, ಕೆಲವೊಂದು ಹಲಸಿನ ಗಿಡಗಳು ಸಹ ಆ ಕಡೆ ಇದೆ. ಸೊ ಇದು ಒಂದು ಬಫರ್ ಝೋನ್ ಅಂತ ಹೇಳ್ತೀವಿ. ಈ ಬಫರ್ ಝೋನ್ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ಪಕ್ಕದ ಜಮೀನಿಂದ ಬರ್ತಕ್ಕಂಥ ಕೀಟಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಈ ಒಂದು ಪದ್ಧತಿಯನ್ನು ನಾವು ಏರುಮಡಿ ಪದ್ಧತಿ ಅಂತ ಹೇಳ್ತೀವಿ. ಇಲ್ಲಿ 2 ಪದ್ಧತಿಗಳನ್ನು ಅನುಸರಿಸಿದ್ವಿ. ಒಂದು ಇಳಿಮಡಿ ಪದ್ಧತಿ, ಇನ್ನೊಂದು ಏರುಮಡಿ ಪದ್ಧತಿ ಅಂತ. ಈ ಏರುಮಡಿ ಪದ್ಧತಿಯಲ್ಲಿ 2 ವಿಧ ಇದೆ. ಒಂದು ಏನು ಅಂತಂದರೆ ವಿತ್ ಸಪೋರ್ಟ್ ಏರುಮಡಿ ಪದ್ಧತಿ ಅಂತ, ಇನ್ನೊಂದು ವಿತೌಟ್ ಸಪೋರ್ಟ್ ಏರುಮಡಿ ಪದ್ಧತಿ ಅಂತ. ಸೊ ಇಲ್ಲಿ ಏನು ಅಂತಂದರೆ ನಾವು ಈ ಮಣ್ಣನ್ನು ತಯಾರು ಮಾಡಿರೋಂಥದ್ದು, ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು pH ಅಂತ ಹೇಳ್ತೀವಿ, ಅಂದರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಅದು ಎಷ್ಟಿರಬೇಕಪ್ಪ ಅಂತಂದರೆ 6.7 ರಿಂದ 7 ಅಷ್ಟೇ ಒಳಗಡೆ ಇರಬೇಕು. ಅದನ್ನು ನಾವು ಏನು ಅಂತಂದರೆ ನ್ಯೂಟ್ರಲ್ pH ಅಂತ ಹೇಳ್ತೀವಿ. ಆ ನ್ಯೂಟ್ರಲ್ pH ಇದ್ದರೆ ಮಾತ್ರ ತರಕಾರಿಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೋಸ್ಕರ ನಾವು ಇದು ಮಣ್ಣನ್ನು ತಯಾರು ಮಾಡಿದ್ದೀವಿ. ಹೇಗೆ ತಯಾರು ಮಾಡಿದ್ದೀವಿ ಅಂತಂದರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಒಂದು 60 ಭಾಗ ತೊಗೊಂಡಿದ್ದೀವಿ, ಒಂದು 20 ಭಾಗ ಕೆರೆಗೋಡು ತೊಗೊಂಡಿದ್ದೀವಿ, ಒಂದು 10 ಭಾಗ ಇದು ಏನು ಅಂತಂದರೆ ಕೊಟ್ಟಿಗೆ ಗೊಬ್ಬರ ತೊಗೊಂಡಿದ್ದೀವಿ, ಇನ್ನೊಂದು 10 ಭಾಗ ಏನು ಅಂತಂದರೆ ಮರಗಳನ್ನು ಸುಟ್ಟು ಅಥವಾ ತೆಂಗಿನ ಚಿಪ್ಪನ್ನು ಸುಟ್ಟು ಕಾರ್ಬನ್ ಅಂತ ಹೇಳ್ತೀವಲ್ಲ ಅದನ್ನು ಸಂಪೂರ್ಣವಾಗಿ ಮಿಶ್ರ ಮಾಡಿಬಿಟ್ಟು ಈ ಥರ ಏರುಮಡಿ ಪದ್ಧತಿಯನ್ನು ಮಾಡಿದ್ದೀವಿ. ಈ ಏರುಮಡಿ ಪದ್ಧತಿಯಲ್ಲಿ ನೀವು ಈ ಒಂದು ತಾಕಲ್ಲಿ 48 ಏರುಮಡಿಗಳಿದೆ. ಈ ಏರುಮಡಿಗಳಲ್ಲಿ ನೀವು ಒಂದೊಂದು ಮಡಿಯನ್ನು ನೋಡಿದಾಗ ಅದರಲ್ಲಿ ಒಂದು ಮಡಿಯಲ್ಲಿ 2-3 ಜಾತಿಯ ತರಕಾರಿಗಳನ್ನು ನಾವು ಬೆಳೀಲಿಕ್ಕೆ ಅವಕಾಶ ಇದೆ. ಈ ಒಟ್ಟಾರೆ ಈ ಪ್ರದೇಶದಲ್ಲಿ ಸುಮಾರು 26 ರಿಂದ 28 ಜಾತಿಯ ತರಕಾರಿಗಳನ್ನು ಬೆಳಿತೀವಿ. ಆ ತರಕಾರಿಗಳಲ್ಲಿ ಏನು ಸೊಪ್ಪಿನ ತರಕಾರಿ ಇದೆ, ಮತ್ತು ಬಳ್ಳಿ ತರಕಾರಿಗಳಿದೆ, ಮತ್ತು ಇತರೆ ತರಕಾರಿಗಳು ಅಂತಂದರೆ ಬೆಂಡೆ ಇರ್ಬೋದು, ಬದನೆ ಇರ್ಬೋದು, ಮತ್ತು ಮೆಣಸಿರ್ಬೋದು. ಈ ಥರ ತರಕಾರಿಗಳನ್ನು ಬೆಳೀಲಿಕ್ಕೆ ಇದು ಒಂದು ವ್ಯವಸ್ಥೆ ಮಾಡಿದ್ವಿ. ಕಳೆದ 5 ವರ್ಷದಿಂದ ಈ ಒಂದು ಜಮೀನಿಗೆ, ಈ ಒಂದು ತಾಕಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಮತ್ತು ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಹೊಡೆದಿಲ್ಲ. ಇದನ್ನು ಏನು ಅಂತಂದರೆ ನಾವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಆ ನ್ಯಾಚುರಲ್ ಕಂಟ್ರೋಲ್ ಮಾಡಲಿಕ್ಕೆ ಏನು ಅಂತಂದರೆ ಕೆಲವೊಂದು ಚೆಂಡು ಹೂ ಇದೆಯಲ್ಲ, ಇದು ಸಹ ಒಂದು ಕೀಟಗಳನ್ನು ನಿರ್ವಹಣೆ ಮಾಡುತ್ತೆ. ಅದೇ ರೀತಿ ಬಾರ್ಡ್ರಲ್ಲಿ ಒಂದು ಏನು ಗ್ಲಿರಿಸಿಡಿಯಾ ಅಂತ ಹೇಳ್ತೀವಲ್ಲ, ಗೊಬ್ಬರದ ಗಿಡ ಅಂತ ಹೇಳ್ತೀವಲ್ಲ ಅದಿದೆ. ಆ ಕಡೆ ಅಡತೋಡ ವಾಸಿಕ ಅಂತ ಹೇಳ್ತೀವಿ ಅದಿದೆ, ಮತ್ತು ಗೊಬ್ಬರದ ಗಿಡ ಅಡತೋಡ ವಾಸಿಕ ಪೆಸ್ಟ್ ರಿಪಲೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಅದೇ ರೀತಿ ಈ ಒಂದು ತಾಕನಲ್ಲಿ ನಾವು ಒಂದು ಮಡಿಯಲ್ಲಿ 2-3 ಜಾತಿಯ ತರಕಾರಿಗಳನ್ನು ಬೆಳಿತೀವಿ. ಈ ಮಡಿಯಲ್ಲಿ ನೋಡಿದ್ರೆ ನಿಮಗೆ ಈ ಮಡಿನಲ್ಲಿ ಇದು ಎಲೆಕೋಸು ಅಂತ ಹೇಳ್ತೀವಿ, ಅದ್ರ ಮಧ್ಯೆ ನಮಗೆ ಮೇಥಿ ಇದೆ. ಸೊ ಇಲ್ಲೇನು ಅಂತಂದರೆ ಒಂದು ಮಿಕ್ಸ್ಡ್ ಕ್ರಾಪಿಂಗ್ ಪದ್ಧತಿಯನ್ನು ಅಳವಡಿಸಿದ್ದೀವಿ. ಈ ಮಿಕ್ಸ್ಡ್ ಕ್ರಾಪಿಂಗ್ ಅಂತಂದ್ರೆ ಏನು ಅಂತಂದರೆ ಇದರಲ್ಲಿ 30 ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ, 60 ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ, ಮತ್ತು 90 ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ. ಸೊ ಹಾಗಾಗಿ ಇಲ್ಲೇನು ಅಂತಂದರೆ ಇದು 90 ದಿನಕ್ಕೆ ಬರ್ತಕ್ಕಂಥ ತರಕಾರಿ, ಇದು 30 ದಿನಕ್ಕೆ ಬರ್ತಕ್ಕಂಥ ತರಕಾರಿ. ಈ 30 ದಿನಕ್ಕೆ ಬರ್ತಕ್ಕಂಥ ತರಕಾರಿಯನ್ನು ಮತ್ತೆ ಅದನ್ನು ಹಾರ್ವೆಸ್ಟ್ ಮಾಡಿದ ನಂತರ ಮತ್ತೆ 30 ದಿನಕ್ಕೆ ಬರ್ತಕ್ಕಂಥ ತರಕಾರಿನ ಹಾಕೋದ್ರಿಂದ ನಮಗೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನನ್ನು ಮಾಡಲಿಕ್ಕೆ
ನಮಗೆ ಅನುಕೂಲ ಆಗುತ್ತೆ ಅನ್ನೋದು. ಸೊ ಮಿಕ್ಸ್ಡ್ ಕ್ರಾಪಿಂಗ್ ಆಗ್ತಕ್ಕಂಥ ಒಂದು ಉಪಯೋಗ ಏನು ಅಂತಂದರೆ ಇದು ಕಡಿಮೆ ಪ್ರದೇಶದಲ್ಲಿ ನಾವು ಹೆಚ್ಚು ಇಳುವರಿನ ಪಡೀಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಈ ಮಿಕ್ಸ್ಡ್ ಕ್ರಾಪಿಂಗಿಂದ ಆಗ್ತಕ್ಕಂಥದ್ದು. ಸೊ ಹೀಗಾಗಿ ಇಲ್ಲಿ ನಾವು ಹೀಗೆ ಹೋಗ್ತಾ ಹೋದರೆ ಇಲ್ಲಿ ಬೇರೆ ಬೇರೆ ಜಾತಿಯ ತರಕಾರಿಗಳನ್ನು ನೋಡ್ಬೋದು. ಇದರಲ್ಲಿ ಇದು ಒಂದು ಏನು ನೆಲಬಸಳೆ ಅಂತ ಹೇಳ್ತೀವಿ, ಇದು ಒಂದು ಏನು ಅಮರಾಂತಸ್ ಅಂತ ಹೇಳ್ತೀವಿ, ಅಂದರೆ ಕೀರಾ ಸೊಪ್ಪು ಅಂತ ಹೇಳ್ತೀವಿ, ಇದು ಸಹ ಇಲ್ಲಿದೆ. ಸೊಪ್ಪಿನ ತರಕಾರಿಗಳಲ್ಲಿ ಇಲ್ಲಿ ಪುದೀನ ಇದೆ, ಇದರಲ್ಲಿ 2 ಜಾತಿಯ ತರಕಾರಿಗಳಿದೆ. ಇದು ಬಂತು ಅಂತಂದರೆ ಪೆಪ್ಪರ್ಮಿಂಟ್ ಅಂತ ಹೇಳ್ತೀವಿ. ಈ ಪೆಪ್ಪರ್ಮಿಂಟ್ ಅಂತಂದರೆ ಒಂದು ಫ್ಲೇವರ್, ಪೆಪ್ಪರ್ಮಿಂಟ್ಗೆ ಏನು ಪೆಪ್ಪರ್ಮಿಂಟ್ ಫ್ಲೇವರ್ ಬರುತ್ತಲ್ಲ ಅದು ಬರುತ್ತೆ. ಈ ಎಲೆಯ ಒಂದು ರಸವನ್ನು ಪೆಪ್ಪರ್ಮಿಂಟ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಸೊ ಅದೇ ರೀತಿ ಇದು ತಿಂಗ್ಳುರುಳಿ ಅಂತ ಹೇಳ್ತೀವಿ, ಇದು ತಿಂಗ್ಳುರುಳಿ ಇದು ಬೆಡ್ ಇದು. ಸೊ ಅದೇ ರೀತಿ ಇದು ಕೆಂಪು ದಂಟು ಮತ್ತು ಬಿಳಿ ದಂಟು 2 ಮಿಕ್ಸ್ ಇದೆ. ಸೊ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇದು ಕ್ಯಾಬೇಜ್ ಅಂತ ಹೇಳ್ತೀವಲ್ಲ ಅದಿದೆ. ಒಂದು ಬೆಡ್ಡಲ್ಲಿ ನಾವು 3ರಿಂದ 4 ತರಕಾರಿಗಳನ್ನು ಸುಲಭವಾಗಿ ಬೆಳಿಬೋದು. ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ನಾವು ಹೆಣ್ಣು ಮಕ್ಕಳಿಗೆ ಒಂದು ಆದಾಯ ತರ್ತಕ್ಕಂಥ ಚಟುವಟಿಕೆ ಮಾಡಬೇಕು ಅಂತಂದು ಒಂದು ಪ್ರಯತ್ನ ಮಾಡಿದ್ವಿ. ನಿಮ್ಮ ಗಮನಕ್ಕೆ ತರೋದೇನು ಅಂತಂದರೆ ಈ ಒಂದು ಫುಲ್ ಏನು ಈ ತೋಟ ಇದೆಯಲ್ಲ, ಈ ತೋಟವನ್ನು ಒಬ್ಬ ಹೆಣ್ಣುಮಗಳು ಪ್ರತಿನಿತ್ಯ ಇದನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಕೆಲಸ ಏನಪ್ಪ ಅಂತಂದರೆ ಪ್ರತಿನಿತ್ಯ ಹಾರ್ವೆಸ್ಟ್ ಮಾಡೋದು, ಅಂದರೆ ತರಕಾರಿಗಳನ್ನು ಕೀಳೋದು, ಮತ್ತು ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಬೀಜ ಹಾಕೋದು, ಅದ್ರ ಜೊತೆಗೆ ಹಾರ್ವೆಸ್ಟ್ ಮಾಡಿದಂಥ ತರಕಾರಿಗಳನ್ನು ಅದನ್ನು ವಿಂಗಡಣೆ ಮಾಡಿಬಿಟ್ಟು ಒಳ್ಳೆ ತರಕಾರಿಗಳನ್ನು ಪ್ಯಾಕ್ ಮಾಡಿಬಿಟ್ಟು ರೈತರಿಗೆ ಕೊಡ್ತಕ್ಕಂಥದ್ದು. ಮತ್ತು ನಮ್ಮ ಕ್ಯಾಂಟೀನ್ ಇದೆಯಲ್ಲ, ಆ ಕ್ಯಾಂಟೀನ್ಗೆ ಪ್ರತಿನಿತ್ಯ ನಮಗೆ 25ರಿಂದ 30 kg ತರಕಾರಿ ಬೇಕು. ಆ ತರಕಾರಿ ಸೊಪ್ಪಿನ ತರಕಾರಿ, ವಿಶೇಷವಾಗಿ ಹೇಳಬೇಕು ಅಂತಂದರೆ ಸೊಪ್ಪಿನ ತರಕಾರಿ ನಮ್ಮ ಕ್ಯಾಂಟೀನ್ಗೆ ಈ ಒಂದು ತೋಟದಿಂದನೇ ಹೋಗೋದು. ಈ ಒಂದು ಪ್ರಾತ್ಯಕ್ಷಿಕೆಯ ಉದ್ದೇಶ ಏನಪ್ಪ ಅಂತಂದರೆ ಒಬ್ಬ ಮಹಿಳೆಗೆ ಒಂದು ಉದ್ಯೋಗ ಆಗಬೇಕು ಅಂತ, ಮತ್ತು ಒಳ್ಳೆ ರೀತಿಯ ಒಂದು ಪೋಷಕಾಂಶಯುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹದ್ದು ರಾಸಾಯನಿಕ ಮುಕ್ತವಾದಂತಹ ತರಕಾರಿ ಪ್ರತಿ ಒಬ್ಬ ರೈತನಿಗೂ ಸಿಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಒಂದು ಪ್ರಾತ್ಯಕ್ಷಿಕೆ ಕೇಂದ್ರವಾಗಿ ಮಾಡಿದ್ದೀವಿ. ಇಲ್ಲಿ ರೈತರು ಬಂದು ನೋಡಲಿಕ್ಕೂ ಅವಕಾಶ ಇದೆ, ಕಲೀಲಿಕ್ಕೂ ಅವಕಾಶ ಇದೆ. ಇಲ್ಲಿ ಅವರು 1 ದಿನದ ಸಮಯವನ್ನು ಇಲ್ಲಿ ಕಳೆದುಬಿಟ್ಟು ಇಲ್ಲಿ ಏನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅದನ್ನು ಕಲ್ತ್ಬಿಟ್ಟು ಅವರು ತಮ್ಮ ಜಮೀನಲ್ಲಿ ಹೋಗಿ ಇದನ್ನು ಅಳವಡಿಸ್ಕೊಂಡು ಸಾವಯವ ಪದ್ಧತಿಯಲ್ಲಿ ತರಕಾರಿಯನ್ನು ಸಹ ಬೆಳಿಲಿಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತಂಥ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ನೀರೇನಪ್ಪ ಅಂತಂದರೆ ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ. ಈ ಸ್ಪ್ರಿಂಕ್ಲರ್ ಸಿಸ್ಟಮಿಂದ 2 ಬೆಡ್ಡು ನೀರಾಗುತ್ತೆ. ಮತ್ತು ಪ್ರತಿ ವಾರದಲ್ಲಿ ಒಂದೊಂದು ಬೆಡ್ಗೆ ಪ್ರತಿ ವಾರ ಎರಡು ಸಾರಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ಒಂದು 10 ಬೆಡ್ ಮುಗೀತು ಅಂತಂದರೆ ನಾಳೆ ಒಂದು 10 ಬೆಡ್ಡು, ನಾಡಿದ್ದು ಒಂದು 10 ಬೆಡ್ಡು, ಹೀಗೆ ವಾರಕ್ಕೆ 2 ಸಾರಿ ನೀರನ್ನು ಕೊಡಬೇಕಾಗುತ್ತೆ. ಮತ್ತು ಇದಕ್ಕೆ ಗೊಬ್ಬರ ಅಂತಂತಂದರೆ ನಮ್ಮಲ್ಲಿ ಏನು ಗ್ಯಾಸ್ ಉತ್ಪಾದನೆಯಾಗಿ ಸ್ಲರ್ರಿ ಬರುತ್ತಲ್ಲ, ಆ ಸ್ಲರ್ರಿನೇ ಇದಕ್ಕೆ ಗೊಬ್ಬರ. ಆ ಸ್ಲರ್ರಿ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ಸಗಣಿನ ಒಂದು ಪ್ರಮಾಣದಲ್ಲಿ ಸಗಣಿ ಮತ್ತು 2 ಪ್ರಮಾಣದಲ್ಲಿ ನೀರನ್ನು 1-2 ದಿನ ಅದನ್ನು ಡಿಕಂಪೋಸ್ ಮಾಡಿಬಿಟ್ಟು ನೇರವಾಗಿ ಸಹ ಬಳಸ್ತಾ ಇದ್ದೀವಿ. ಮತ್ತು ಇಲ್ಲಿ ಗೊಬ್ಬರದ ಒಂದು ಏನು ಸತ್ವ ಕಾಪಾಡಲಿಕ್ಕೆ ಏನು ಅಂತಂದರೆ ಎರೆಹುಳ ಗೊಬ್ಬರ ಇದೆ, ಮತ್ತು ನಡೆಪ್ ಕಾಂಪೋಸ್ಟ್ ಅಂತ ಇದೆ. ಇದು ನಡೆಪ್ ಕಾಂಪೋಸ್ಟ್ ಇಲ್ಲಿದೆಯಲ್ಲ, ಇದು ನಾರಾಯಣರಾವ್ ದೇವರಾವ್ ಪಂಡರಿಪಾಂಡೆ ಅಂತಂದ್ಬಿಟ್ಟು ಒಂದು ನಡೆಪ್ ಪದ್ಧತಿಯನ್ನು ಅಳವಡಿಸಿದ್ದಾರೆ. ಆ ಪದ್ಧತಿಯಲ್ಲೂ ಸಹ ನಾವು ಗೊಬ್ಬರವನ್ನು ತಯಾರು ಮಾಡ್ತೀವಿ. ಅದ್ರ ಜೊತೆಗೆ ಸ್ಲರ್ರಿ ಜೊತೆಗೆ ಈ ಗೊಬ್ಬರವನ್ನು ಹಾಕ್ತೀವಿ, ಮತ್ತು ಎರೆ ಗೊಬ್ಬರವನ್ನು ಹಾಕಿ ಇದಕ್ಕೆ ಬೇಕಾದಂತಹ ಏನು ನ್ಯೂಟ್ರಿಷನ್ ಅಂತ ಹೇಳ್ತೀವಲ್ಲ, ಸತ್ವ ಅಂತ ಹೇಳ್ತೀವಲ್ಲ, ಆ ಸತ್ವವನ್ನು ಒದಗಿಸ್ತಕ್ಕಂಥ ಒಂದು ಏರ್ಪಾಡನ್ನು ನಾವು ಮಾಡಿದ್ದೀವಿ. ಮತ್ತು ಇದಕ್ಕೆ ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಬಳಸಿಲ್ಲ. ಯಾವುದೇ ರೀತಿಯ ಒಂದು ಕ್ರಿಮಿಕೀಟಗಳು ಬಂತು ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಇದು ಬೇವಿನ ಎಣ್ಣೆ, ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕಷಾಯ ಮಾಡಿಬಿಟ್ಟು ಅದನ್ನು ಸಿಂಪರಣೆ ಮಾಡ್ತೀವಿ. ಇಲ್ಲ ಅಂತಂದರೆ ದಶಪರ್ಣಿ ಅಂತಂದ್ಬಿಟ್ಟು ಒಂದು ಏನು ಪ್ಲಾಂಟ್ ಬೇಸ್ಡ್ ಪೆಸ್ಟಿಸೈಡ್ ಅಂತ ಹೇಳ್ತೀವಿ. ಅದರಲ್ಲಿ ಏನು ಅಂತಂದರೆ 10 ಜಾತಿಯ, ಅಂದರೆ ಸ್ವಲ್ಪ ಕಹಿ ಇರ್ತಕ್ಕಂಥ 10 ಮರಗಳ ಎಲೆಗಳನ್ನು 1 kg ತಗೊಂಡು ಅದನ್ನು ಸಣ್ಣದಾಗಿ ತುಂಡು ಮಾಡಿ ಒಂದು ಡ್ರಮ್ಮಲ್ಲಿ ಹಾಕ್ತೀವಿ. ಅಲ್ಲಿ ಡ್ರಮ್ ಕಾಣುತ್ತೆ, ಆ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ನಾವು ಎಲೆ ಹಾಕ್ತೀವಲ್ಲ ಅಷ್ಟು ಹಸುವಿನ ಗಂಜಳವನ್ನು ಹಾಕಿ 21 ದಿನ ಅದನ್ನು ಮಾಗಿಸೋದು ಅಂತಂದರೆ ಡಿಕಂಪೋಸ್ ಮಾಡ್ತೀವಿ. ಡಿಕಂಪೋಸ್ ಮಾಡಿದ್ಮೇಲೆ 21 ದಿನದ ನಂತರ ಏನು ಲಿಕ್ವಿಡ್ ಬರುತ್ತಲ್ಲ, ಆ ಲಿಕ್ವಿಡನ್ನು
1 ಲೀಟ್ರಷ್ಟು ಲಿಕ್ವಿಡ್ ತೊಗೊಂಡ್ಬಿಟ್ಟು ಅದಕ್ಕೆ 3 ಲೀಟ್ರು ಅಥವಾ 5 ಲೀಟ್ರು ಅಂದರೆ ಎಷ್ಟು ಕೀಟಗಳ ಒಂದು ಹಾವಳಿ ಇದೆ ಅದರ ಆಧಾರದ ಮೇಲೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹೂವಾಡೋ ಹಂತದಲ್ಲಿ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳ ಒಂದು ಕಾಟವನ್ನು ತಡಿಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ನಮ್ಮಲ್ಲೇ ಇರತಕ್ಕಂಥ ಹಲವು ಜಾತಿಯ ಮರಗಳ ಗಿಡಗಳ ಎಲೆಗಳನ್ನು ಬಳಸಿಬಿಟ್ಟು ಸಹ ನಾವು ಒಂದು ಪ್ಲಾಂಟ್ ಬೇಸ್ಡ್ ಪೆಸ್ಟಿಸೈಡನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು